ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತು ಇನ್ನೊಂದು ಬ್ಯೂಟಿಫುಲ್ ಬ್ಲೌಸ್ ಡಿಸೈನ್ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನೀವು ನೋಡ್ತಾ ಇರೋದು ಬಾರ್ಡರ್ ಡಿಸೈನು. ಇದು ಪ್ಲೇನ್ ಬ್ಲೌಸ್ ಪೀಸನ್ನು ತೊಗೊಂಡು ಇದರಲ್ಲಿ ನಾನು ಇಲ್ಲಿ ಮೇಲ್ಗಡೆ ಈ ರೀತಿ ಹಾಕ್ಕೊಂಡಿದ್ದೇನೆ. ಅಂದರೆ ಒಂದು ಡಿಸೈನ್ಸ್ ಎಲ್ಲ ಬರೋ ಥರ. ಇಲ್ಲಿ ಎರಡು ಬಾರ್ಡರ್ ಅಂದರೆ ಅಗಲ ಬಾರ್ಡರ್ ಬಂದು ಅದರಲ್ಲಿ ಚೆಕ್ ಪ್ಯಾಟ್ರನ್ ಬಂದಿದೆ. ಈ ಅಗಲ ಬಾರ್ಡರಲ್ಲಿ ಇನ್ನೊಂದಷ್ಟು ಡಿಸೈನ್ ಬರೋದಿದೆ, ಹಾಗಾಗಿ ಈ ರೀತಿ ನಾನು ಹಾಕ್ತಾ ಇದ್ದೇನೆ. ಆಮೇಲೆ ಇಲ್ಲಿ ಬಂದು ಎಲ್ಲ ಕ್ರೀಪರು, ಫ್ಲವರು, ಮೋಟಿವ್ಸು ಆ ರೀತಿ ಬರುವಂತಹ ಒಂದು ಡಿಸೈನು. ಇದಾಗಲೇ ನಾನು ಶುರು ಮಾಡಿದ್ದೀನಿ. ಏನೆಲ್ಲ ಸ್ಟಿಚಸ್ಸು ಅಂತಂದರೆ, ಈ ಬಾರ್ಡರ್ಗೆ ಒಂದು ಮಾರ್ಜಿನ್ ಬಂದಿದೆ. ಆ ಮಾರ್ಜಿನ್ ಯಾವ ರೀತಿ ಹಾಕಿರೋದು ಅಂದರೆ, ಜರಿ ಥ್ರೆಡ್ಡಲ್ಲಿ ಒಂದು ಲೈನು ಮತ್ತು ಕಟ್ದಾನ ಅಂತ ಹೇಳ್ತೀವಲ್ಲ, ಈ ರೀತಿಯ ಒಂದು ಕಟ್ದಾನ ಒಂದು ಲೈನ್ ಅದನ್ನು ಹಾಕಿದ್ದೀನಿ, ಜರಿ ಹಾಕಿದ್ದೀನಿ. ಇದೇ ರೀತಿ ಈ ಕಡೆ ಆ ಕಡೆ ಎರಡೂ ಕಡೆನೂ ಇಲ್ಲಿ ಮತ್ತು ಅಲ್ಲಿನೂ ಕೊಟ್ಟಿದ್ದೀನಿ. ಇಲ್ಲಿ ಮಧ್ಯದಲ್ಲೆಲ್ಲ ನಾವು ಚೈನ್ ಸ್ಟಿಚ್ಚನ್ನು ನಾವು ಜರಿ ಥ್ರೆಡ್ಡಿಂದನೇ ಹಾಕುವಂಥದ್ದು. ಇನ್ನು ಇಲ್ಲಿ ಯಾವ ರೀತಿ ನಾನು ಹಾಕ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಅದಕ್ಕೂ ನೆಕ್ಸ್ಟು ಇಲ್ಲೇನು ಮಾಡ್ತಾ ಇರೋದು ಅಂತಂದರೆ, ಕುಂದನ್ಸ್ ಎಲ್ಲ ಅಂಟಿಸ್ತಾ ಇದ್ದೀನಿ. ಈ ಬಳ್ಳಿಗಳಿಗೆಲ್ಲ ಇದರಲ್ಲಿ ಇರುವಂತಹ ಲೀಫ್ ಇದಕ್ಕೆಲ್ಲ ಕುಂದನನ್ನು ಹಾಕ್ತಿದ್ದೀನಿ. ವೈಟ್ ಕಲರ್ ಕುಂದನನ್ನು ಹಾಕ್ತಿದ್ದೀನಿ. ಆ್ಯಕ್ಚುಲಿ ಈ ಸ್ಯಾರಿ ಬಂದು ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ. ಸ್ಯಾರಿ ಬಂದು ಈ ರೀತಿಯಾಗಿದೆ. ಇಷ್ಟು ಕಲರ್ಸ್ ಇದೆ ನೋಡಿ. ಸೊ ಹಾಗಾಗಿ ಪರ್ಪಲ್ ಬ್ಲೌಸನ್ನು ಅವ್ರು ತೊಗೊಂಡಿದ್ದಾರೆ. ಸ್ಯಾರಿಯಲ್ಲೇ ಬಂದಿರೋ ಬ್ಲೌಸು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳಿ ಪರ್ಪಲ್ ಕೊಟ್ಟಿದ್ದಾರೆ. ಈ ರೀತಿ ಪರ್ಪಲ್ ಕಲರು. ಇದಕ್ಕೆ ನಾನು ಕಲರ್ ಕಾಂಬಿನೇಷನ್ ಅಂದರೆ ಗ್ರೀನು ಕೊಡಬಹುದು, ಲೈಟ್ ಗ್ರೀನ್ ಇರೋದು ಅದನ್ನು ನಾನು ಯೂಸ್ ಮಾಡ್ಕೋತೀನಿ. ಹಾಗೆ ಬಂದು ಫ್ಲವರ್ಸು ಮತ್ತು ಬೇಸ್ ಬಂದು ಪಿಂಕ್ ಕಲರ್ ಇದೆ, ಲೈಟ್ ಒಂಥರ ಇದು ಪೀಚ್ ಕಲರ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಹಾಕುವಂಥದ್ದು. ಹಾಗಾಗಿ ಹೆಚ್ಚಿಗೆ ಗ್ರೀನು ಹಾಕ್ಬೋದು, ಆದರೆ ಅವರು ಇನ್ನೂ ಒಂದು ಬ್ಲೌಸ್ ಸ್ಯಾರೀಸ್ ಇದಕ್ಕೆ ಮ್ಯಾಚ್ ಆಗೋ ಥರನೂ ಇರಲಿ, ಅದರಲ್ಲಿ ಸ್ವಲ್ಪ ನೋಡಿಕೊಂಡು ಕಲರ್ ಕಾಂಬಿನೇಷನ್ ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ. 2-3 ಸ್ಯಾರಿಗೂ ಆಗೋ ಥರ ನಾವು ಇವಾಗ ಇದನ್ನು ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನಾವು ವೈಟ್ ಜಾಸ್ತಿ ಬಳಸಬೇಕು. ಮತ್ತು ಇದರಲ್ಲಿರುವಂತಹ ಪಿಂಕ್ ಮತ್ತು ಗ್ರೀನನ್ನು ಸ್ವಲ್ಪ ಎಲ್ಲಿ ಬೇಕೋ ಅವಶ್ಯಕತೆ ಇದೆಯೋ ಅಲ್ಲಿ ನಾನು ಸ್ವಲ್ಪ ಬಳಸ್ಕೊಂಡ್ರೆ ಆಗ ನಮಗೆ 2-3 ಸ್ಯಾರಿಗೂ ಯೂಸ್ ಆಗೋ ಥರ ನಾವು ಮಾಡ್ಕೋಬೋದು. ಈಗ ಇದಿಷ್ಟು ಅಂದರೆ ಇದೆಲ್ಲನೂ ಕುಂದನೆಲ್ಲ ಅಂಟಿಸ್ಬಿಡ್ತೀನಿ. ಆಮೇಲೆ ಇಲ್ಲಿ ಹಾಕುವಂತಹ ಡಿಸೈನ್ಸು ಯಾವ ರೀತಿ ಇದೆಲ್ಲ ಫಿಲ್ ಮಾಡ್ತೀನಿ, ಫ್ಲವರು, ಇದನ್ನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಮಧ್ಯದಲ್ಲಿ ಒಂದು ಲೈನ್ ಬರ್ಕೊಂಡಿದ್ದೀನಿ. ಈಗ ಎರಡೂ ಕಡೆ ಆ ಸೆಂಟರ್ ಲೈನ್ಗೆ ಆ ಕಡೆ ಮತ್ತು ಈ ಕಡೆಗೆ ಪಿಂಕ್ ಕಲರ್ ಕಟ್ ಬೀಡು, ಒಂದು ರೌಂಡ್ ಪರ್ಲು ಈ ರೀತಿಯಾಗಿ ಸೂಜಿ ದಾರಕ್ಕೆ ಪೋಣಿಸ್ಕೊಂಡು ವಿ ಶೇಪಲ್ಲಿ ಬರೋ ಥರ ಹಾಕ್ತಾಯಿದ್ದೀನಿ. ಇದಾದಮೇಲೆ ಗೋಲ್ಡ್ ಜರಿ ಥ್ರೆಡನ್ನು ತೊಗೊಂಡು ಇದಕ್ಕೆ ಔಟ್ಲೈನನ್ನು ಹಾಕಬೇಕು. ಅದು ಯಾವ ರೀತಿ ಇದೆಯೋ ಶೇಪು ಅದೇ ರೀತಿ ನಾವು ಹಾಕಬೇಕಾಗುತ್ತೆ ಔಟ್ಲೈನು. ನಿಮಗೆ ಹತ್ತಿರ ಮಾಡಿ ತೋರಿಸ್ತಿದ್ದೀನಿ. ಸ್ವಲ್ಪ ವಿಡಿಯೋ ಸ್ಪೀಡಲ್ಲಿದೆ, ಆದರೂ ನಿಮಗೆ ಒಂದು ಐಡಿಯಾ ಸಿಕ್ಕಿದರೆ ನೀವು ಹೇಗೆ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತಲ್ವ, ಅದಕ್ಕೋಸ್ಕರ ಈ ರೀತಿ ಇದರಲ್ಲಿ ನಾನು ತೋರಿಸ್ತಾ ಇರೋದು. ಮತ್ತು ಪುನಃ ಸೆಂಟರಿಂದ ಆ ಕಡೆ ಈ ಕಡೆ ಎರಡೂ ಕಡೆ ಇರುವಂತಹ ಕಟ್ ಬೀಡ್ಸ್ಗೆ ಔಟ್ಲೈನ್ ಹಾಕಬೇಕು. ಇದೇ ರೀತಿ ಕೆಳಗಡೆ ಮತ್ತು ಮೇಲೆ ಬಾರ್ಡರ್ ಎಲ್ಲ ಮುಗ್ದಾದಮೇಲೆ ಚೆಕ್ ಪ್ಯಾಟ್ರನಲ್ಲಿ ಕುಂದನ್ಸ್ ಅಂಟಿಸಿದ್ದೆ. ಈಗ ಅದು ಚೆನ್ನಾಗಿ ಡ್ರೈ ಆಗಿದೆ. ಹಾಗಾಗಿ ಈಗ ಪುನಃ ಇಲ್ಲಿ ಕೂಡ ಆ ಸುತ್ತಲೂ ಆ ಒಂದು ರೌಂಡ್ ಕುಂದನ್ ಸುತ್ತಲೂ ನಾನಿಲ್ಲಿ ಕಟ್ ಬೀಡ್ ಮತ್ತು ರೌಂಡ್ ಬೀಡ್ ಮತ್ತು ಚಮ್ಕಿ ಈ 3 ಐಟಮನ್ನು ಯೂಸ್ ಮಾಡಿಕೊಂಡು ಈಗ ನಾನು ಇಲ್ಲಿ ಪ್ಲಸ್ ಮಾದರಿಯಲ್ಲಿ ನಾನು ಈಗ ಮೊದಲಿಗೆ ಪ್ಲೇಸ್ ಮಾಡ್ತಾ ಇದ್ದೇನೆ. ಇದನ್ನು ಸೂಜಿ ದಾರಕ್ಕೆ ಪೋಣಿಸ್ಕೊಂಡೇ ಮಾಡ್ತಾ ಇರೋದು. ಆರಿ ನೀಡಲಲ್ಲಿ ಮಾಡೋದಕ್ಕಿಂತ ಇಂತಹ ವರ್ಕು ಅಂದರೆ ಬೇರೆ ಬೇರೆ ಮೆಟೀರಿಯಲನ್ನು ಪೋಣಿಸ್ಕೊಂಡು ಹಾಕುವಂಥದ್ದಕ್ಕೆಲ್ಲ ನಮಗೆ ಸೂಜಿ ದಾರ ಬೆಸ್ಟ್ ಆಗುತ್ತೆ. ಫಸ್ಟ್ ಪ್ಲಸ್ ಮಾರ್ಕ್ ಥರ ಹಾಕಿದಾದಮೇಲೆ ಈಗ ಇಂಟು ಶೇಪಲ್ಲಿ ಪುನಃ ಇದನ್ನು ನಾನು ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ನೋಡಿ, ಸೇಮ್ ಆ ಬ್ಲೌಸ್ ಕಲರ್ದು ಬೀಡನ್ನು ಹಾಕಿದ್ದೀನಿ. ಬಾರ್ಡರಲ್ಲಿ ಪಿಂಕ್ ಕಲರ್ ಬಂದಿದೆ. ಕಲರ್ ವೇರಿಯೇಷನ್ಸ್ ಅವೆಲ್ಲ ಇರಬೇಕಲ್ಲ, ಆವಾಗಲೇ ತುಂಬ ಚೆನ್ನಾಗಿರೋದು. ಇದೇ ರೀತಿ ಫುಲ್ ಬಾರ್ಡರ್ಗೆ ಹಾಕಿದ್ದಾಯಿತು. ಈಗ ಅದು ಚೆನ್ನಾಗಿ ಆಮೇಲೆ ಇನ್ನೂ ಕೆಲವೊಂದು ವರ್ಕ್ ಇದೆ ಬಾರ್ಡರ್ದು. ಅದಕ್ಕೂ ಮೊದಲು ಇಲ್ಲಿ ಫ್ಲವರ್ ಮೋಟಿವ್ಸ್ನ ಯಾವ ರೀತಿ ಮಾಡೋದು ತೋರಿಸಿದ್ದೀನಿ. ಅದಕ್ಕೆ ದೊಡ್ಡ ಪರ್ಲು, ಅದರ ಮೇಲ್ಗಡೆ ಒಂದು ಚಿಕ್ಕ ಬೀಡನ್ನು ಕೂರಿಸಿದ್ದೀನಿ. ಇದನ್ನು ಸಹ ಸೂಜಿ ದಾರದಲ್ಲೇ ಹಾಕ್ತಿರೋದು. ಈಗ ಅದು ಎಂಡ್ ನಾಟ್ ಹಾಕ್ಬಿಡ್ತಾ ಇದ್ದೀನಿ. ದೊಡ್ಡ ಪರ್ಲ್ ಯಾಕೆ ಹಾಕ್ತೀನಿ ಅಂದರೆ ಆ ಫ್ಲವರ್ ಮೋಟಿವು ಸ್ವಲ್ಪ ಚೆನ್ನಾಗಿ ಹೈಲೈಟೆಡ್ ಆಗಿ ಕಾಣುತ್ತೆ, ಅದಕ್ಕೋಸ್ಕರ. ಈಗ ಪರ್ಲ್ಸನ್ನು ಈ ಪುಟ್ಟ ಪುಟ್ಟ ಬುಟ್ಟಸ್ ಥರ ಏನು ಕಾಣ್ತಿದೆಯೋ ಡ್ರಾಯಿಂಗ್ ಅದು ಡಿಸೈನ್ ಇದೆಯೋ
ಅದಕ್ಕೆ ನಾನು ಪರ್ಲ್ಸನ್ನು ಹಾಕ್ತೀನಿ. ಪರ್ಲ್ಸಿಂದ ಸುತ್ತಲೂ ಅಂದರೆ ಮಧ್ಯದಲ್ಲಿ ಒಂದು ಪರ್ಲು, ಸುತ್ತಲೂ ಇದೇ ಥರ ಪರ್ಲ್ಸನ್ನು ಹಾಕುವಂಥದ್ದು. ಪರ್ಲ್ಸ್ ವೇರಿಯೇಷನ್ಸನ್ನು ನಾವು ತೊಗೋಬೋದು. ಅಂದರೆ ಸ್ವಲ್ಪ ದೊಡ್ಡ ಗಾತ್ರದಿಂದ ಚಿಕ್ಕ ಗಾತ್ರದ್ದು ಆಯ್ಕೆ ಮಾಡಿಕೊಂಡು ನಾವು ಯೂಸ್ ಮಾಡಿಕೊಂಡಾಗ ಈ ವರ್ಕು ಅಥವಾ ಬ್ಲೌಸು ಹೈಲೈಟ್ ಆಗುತ್ತೆ. ಕುಂದನೆಲ್ಲ ಅಂಟಿಸಿದಾಗಿತ್ತು, ಅದೆಲ್ಲ ಡ್ರೈ ಆಗ್ತಾಯಿದೆ ಅಲ್ವಾ. ಮೀನ್ ಟೈಮ್ ನಾನು ಇವಾಗ ಪರ್ಲ್ ವರ್ಕೆಲ್ಲ ಮಾಡ್ತಿದ್ದೀನಿ. ಈ ರೀತಿ ಸೂಜಿ ದಾರದಲ್ಲಿ ಯಾವ್ಯಾವುದೆಲ್ಲ ಮಾಡಬೇಕು ಇರುತ್ತೋ ಅದೆಲ್ಲ ಒಂದೇ ಸತಿ ಮುಗಿಸ್ಕೊಂಡ್ಬಿಡ್ಬೇಕು. ಆಗ ನಾವು ಆರಿ ನೀಡಲ್ ತೊಗೊಂಡು ಔಟ್ಲೈನ್ ಕೊಡೋದು, ಫಿಲ್ ಮಾಡೋದು, ಲೀಫ್ ವರ್ಕ್ ಮಾಡೋದು ಇದೆಲ್ಲ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಪರ್ಲ್ಸ್ ಯಾವ್ಯಾವುದು ಇದೆಯೋ ಈ ಥರ ಮಧ್ಯದಲ್ಲಿ ಹಾಕಬೇಕಾಗಿರೋದು, ಬುಟ್ಟಾಸ್ ಥರ ಹಾಕಬೇಕಾಗಿರೋದೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಈಗ ನೋಡಿ ಆ ಪರ್ಲ್ ವರ್ಕೆಲ್ಲ ಆಯಿತು. ಈಗ ಆರಿ ನೀಡಲ್ ತೊಗೊಂಡು ಈಗ ನಾವು ಗೋಲ್ಡ್ ಜರಿ ಥ್ರೆಡ್ಡಿಂದ ನಾನು ಇದಕ್ಕೆ ಔಟ್ಲೈನನ್ನು ಆ ಒಂದು ಬಳ್ಳಿ ಥರ ಇದೆಯಲ್ಲ ಮತ್ತು ಆ ಲೀಫ್ ಥರ ಅಂಟಿಸಿರೋದಕ್ಕೆ ನಾನು ಹಾಕ್ತಾಯಿದ್ದೀನಿ. ಈಗ ಇದೆಲ್ಲ ಪೂರ್ತಿ ಇದೇ ರೀತಿ ಎಲ್ಲ ಕ್ರೀಪರ್ಗೂ ಎಷ್ಟು ಇದೆಯೋ ಅದೆಲ್ಲದಕ್ಕೂ ಇದೇ ರೀತಿ ನಾವು ಔಟ್ಲೈನನ್ನು ಕೊಡಬೇಕು. ನೋಡಿ ಇಲ್ಲಿ ನಾವು ಜರಿ ಥ್ರೆಡ್ಡನ್ನು ನಾನು ಯೂಸ್ ಮಾಡ್ತಿದ್ದೀನಿ. ನೀವು ಬೇಕು ಅಂದರೆ ಶುಗರ್ ಬೀಡ್ಸನ್ನು ಔಟ್ಲೈನ್ ಆಗಿ ಬಳ್ಳಿಗಳಿಗೆಲ್ಲ ಕೊಡಬಹುದು. ಇದಾಗಲೇ ನಾವು ಕಟ್ ಬೀಡ್ಸು, ರೌಂಡ್ ಬೀಡ್ಸು ನೋಡಿ ಅಲ್ಲಿ ಪಿಂಕು, ಪರ್ಪಲ್ಲು ಎಲ್ಲ ಯೂಸ್ ಮಾಡಿದ್ದೀವಿ. ಇಲ್ಲಿ ಬಂದು ಜರಿ ಥ್ರೆಡ್ಡಿಂದ ಹಾಕಿ ನಾನು ಜಸ್ಟ್ ಔಟ್ಲೈನ್ ಕೊಟ್ಟು ಮುಗಿಸ್ಕೊಳ್ಳೋವಂಥದ್ದು. ಈ ರೀತಿ ಎಲ್ಲ ಬಳ್ಳಿಗಳನ್ನು ಹಾಕ್ಕೊಳ್ಳೋದು. ಆಗಲೇ ಹೇಳಿದಂತೆ ಈ ಚೆಕ್ಡ್ ಪ್ಯಾಟ್ರನ್ನು ಹಾಗೆ ಬಿಡೋಂಗಿಲ್ಲ. ಇದಕ್ಕೂ ಸಹ ನಾವು ಬೀಡ್ಸ್ ಹಾಕ್ಬೋದು, ಆದರೆ ತುಂಬ ಕ್ಲಮ್ಸಿ ಆಗಿಬಿಡುತ್ತೆ, ಎಲ್ಲ ಸೇರ್ಕೊಂಡ್ಬಿಟ್ರೆ ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ಜಸ್ಟ್ ಜರಿ ಥ್ರೆಡನ್ನು ನಾನು ಆ ಒಂದು ವೇರಿಯೇಷನ್ಸ್ ಆ ಚೆಕ್ ಪ್ಯಾಟ್ರನ್ ಕಾಣಬೇಕು ಅಂತ ಈ ರೀತಿ ಹಾಕ್ತಿದ್ದೀನಿ. ನೋಡಿ ಈಗ ಒಂದು ಲೈನ್ ಆಯ್ತಲ್ವ, ಅಲ್ಲಿ ಎಂಡ್ ನಾಟ್ ಕೊಟ್ಟು ಪಕ್ಕದಲ್ಲಿರುವ ಚೆಕ್ ಲೈನಿಗೆ ಮತ್ತೆ ಬಂದು ಅಲ್ಲಿಂದ ಪುನಃ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಇದೇ ರೀತಿ ನಾವು ಹಾಕ್ಕೊಂಡು ಎಂಡ್ ನಾಟ್ ಕೊಡೋದು, ಪಕ್ಕದಲ್ಲಿ ತೊಗೊಳ್ಳೋದು, ಈ ರೀತಿ ಹಾಕಿ ಮುಗಿಸ್ಬೇಕು. ಈಗ ಬನ್ನಿ ನೋಡೋಣ ಈ ಥರ ಈ ಒಂದು ದೊಡ್ಡ ದೊಡ್ಡ ಫ್ಲವರ್ ಮೋಟಿವ್ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನು ಪರ್ಪಲ್ ಕಲರ್ದು ಬ್ಲೌಸ್ ಕಲರ್ದೇ ನಾನು ಬೀಡ್ಸನ್ನು ಹಾಕ್ತಾಯಿದ್ದೀನಿ ಸುತ್ತಲೂ. ಇದಕ್ಕೆ ಶುಗರ್ ಬೀಡ್ ಥರನೇ ಇರುತ್ತೆ, ಇದು ಕಲರಲ್ಲಿ ಸಿಗುತ್ತೆ ನಮಗೆ, ಚೆನ್ನಾಗಿರುತ್ತೆ. ಗ್ಲಾಸ್ ಬೀಡ್ಸು ಇವು, ಇದನ್ನು ಯೂಸ್ ಮಾಡ್ಕೋಬೋದು. ಈಗ ಅದು ಹಾಕಿದಾದಮೇಲೆ ಕಟ್ ಬೀಡನ್ನು ಗೋಲ್ಡ್ ತೊಗೊಂಡಿದ್ದೀನಿ, ಸ್ವಲ್ಪ ದಪ್ಪ ಗಾತ್ರದ್ದು. ನಾವು ಬಾರ್ಡರಲ್ಲಿ ಯೂಸ್ ಮಾಡಿದ್ದೆ ಅಲ್ವಾ ಅಂಥದ್ದನ್ನೇ ಇಲ್ಲಿ ಒಂದು ಲೈನನ್ನು ಕೊಡ್ತಾಯಿದ್ದೀನಿ. ಈಗ ಆಲ್ಮೋಸ್ಟು ಇದರ ಒಂದು ಮಧ್ಯದಲ್ಲಿರೋ ಪೋರ್ಷನ್ದು ವರ್ಕು ಕಂಪ್ಲೀಟ್ ಆಗುತ್ತೆ. ಆಮೇಲೆ ಫ್ಲವರ್ ಮೋಟಿವ್ಸ್ಗೆಲ್ಲ ನಾವು ಡಿಫ್ರೆಂಟ್ ಅಂದರೆ ಅದು ಲವಂಗ ಸ್ಟಿಚ್ ಅಂತ ಕರಿತೀವಲ್ಲ ಅದನ್ನು ಹಾಕೋದಿದೆ. ಈಗ ಎಂಡ್ ನಾಟ್ ಹಾಕಿ ಇದೇ ರೀತಿ ಉಳ್ದ ಎಲ್ಲದಕ್ಕೂ ಹಾಕ್ಕೋಬೇಕು. ಈಗ ಮೊದಲಿಗೆ ನಾನು ಜರಿ ಥ್ರೆಡ್ಡಲ್ಲಿ ಬರುತ್ತಲ್ವ, ಜರಿ ಥ್ರೆಡ್ದು ತೊಗೊಂಡು ನಾವು ಇಲ್ಲಿ ಒಂದು 6 ಎಳೆದು ಬರುತ್ತೆ ಕೋನ್ ಶೇಪಲ್ಲಿ, ಅಂಥದ್ದಲ್ಲಿ ಇರೋದನ್ನು ನಾನು ಪೋಣಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಲವಂಗ ಸ್ಟಿಚ್ಚಿಂದ ಇಲ್ಲಿ ಫುಲ್ಲು ಸುತ್ತಲೂ ಇದಕ್ಕೆ ನಾವೇನು ಮಾಡಬೇಕು, ಫ್ಲವರ್ ಮೋಟಿವ್ಸ್ ಬರೋ ಥರ ಒಂದು ಸುತ್ತಲೂ ಹಾಕಬೇಕಾಗತ್ತೆ. ನಾವು ಲೇಸಿ ಡೇಸಿ ಸ್ಟಿಚ್ಚು ಹಾಕ್ಬೋದು, ಇಲ್ಲ ಸ್ಯಾಟಿನ್ ಮೆಥಡಿಂದನೂ ಫ್ಲವರ್ ಫಿಲ್ ಮಾಡ್ಕೊಳ್ಳೋ ಥರ ಮಾಡ್ಬೋದು. ಯಾವುದು ನಿಮಗೆ ಚೆನ್ನಾಗಿ ಅನಿಸುತ್ತೋ ಅದು. ಇಲ್ಲಿ ಮೊದಲೇ ನಾನು ಕಟ್ ಬೀಡ್ಸ್ ಎಲ್ಲ ಹಾಕಿ ಮಾಡಿದ್ದೆಲ್ಲ ಫ್ಲವರ್ ಮೋಟಿವ್, ಅದಕ್ಕೆ ಈ ಒಂದು ಫ್ಲವರ್ ಹಾಕುವಾಗ ಚೆನ್ನಾಗಿರುತ್ತೆ ಅಂತ ಆ ರೀತಿ ಹಾಕಿದ್ದು. ಈಗ ನಾನು ತೋರಿಸ್ತಾ ಇರೋದು ಲೀಫ್ ಫಿಲ್ಲಿಂಗು, ಸ್ಯಾಟಿನ್ ಮೆಥಡಲ್ಲೇ ಹಾಕ್ತಿರೋದು. ತುಂಬ ಸಿಂಪಲ್ ಮೆಥಡ್. ಇದಕ್ಕೆ ಎಲ್ಲ ಕುಂದನ್ನೇ ಅಂಟಿಸ್ಬಿಟ್ಟು ಹಾಗೆ ಮಾಡೋದಕ್ಕಿಂತ ಈ ರೀತಿ ನಾವು ಥ್ರೆಡ್ ವರ್ಕನ್ನು ಯೂಸ್ ಮಾಡ್ಕೊಳ್ಳುವಾಗ ಚೆನ್ನಾಗಿ ಕಾಣುತ್ತೆ. ಇದು ಜರಿ ಥ್ರೆಡ್ಡು ಯೂಸ್ ಮಾಡಿದ್ರೂ ಇದು ಹೈಲೈಟೆಡ್ ಆಗಿ ಇರುತ್ತೆ, ಅದಕ್ಕೋಸ್ಕರ ಈ ರೀತಿ ಹಾಕ್ಕೋಬೋದು. ಈಗ ಆಲ್ಮೋಸ್ಟು ಈ ರೀತಿ ಹಾಕಿದ್ದಾಯಿತು. ನೋಡಿ ಮಧ್ಯೆ ಮಧ್ಯೆ ಅಲ್ಲಲ್ಲಿ ಗ್ಯಾಪ್ ಫಿಲ್ಲಿಂಗೋಸ್ಕರ ಪುಟ್ಟ ಪುಟ್ಟ ಬುಟ್ಟ ಹಾಕ್ತಾ ಇರೋದು. ನೋಡಿ ಈಗ ಲೀಫು ಹಾಕಿದ್ದಾಯಿತು, ಹಾಗೆ ಬುಟ್ಟನೂ ಆಯಿತು. ಈ ರೀತಿ ಒಂದೇ ಸತಿ ನಾವು ಹಾಕುವಾಗ ಒಂದರಿಂದ ಇನ್ನೊಂದು ಗ್ಯಾಪ್ ಡಾಟ್ ಏನು ಕಾಣ್ತಿದೆಯೋ ಚುಕ್ಕೆಗಳ ಥರ ಕಾಣ್ತಿರೋದಕ್ಕೆಲ್ಲ ಪುಟ್ಟ ಪುಟ್ಟ ರೌಂಡ್ ಬುಟ್ಟಾಸು. ಆಮೇಲೆ ಈ ಪರ್ಲ್ಸ್ ಹತ್ರ ಇರೋದಕ್ಕೆಲ್ಲ ಲೀಫುಗೆಲ್ಲ ಈ ರೀತಿಯೇ ಹಾಕುವಂಥದ್ದು, ಲೀಫ್ ಪ್ಯಾಟ್ರನ್ನು ಸ್ಯಾಟಿನ್ ಮೆಥಡಿಂದ ಹಾಕುವಂಥದ್ದು. ಈಗ ಅದು ಕಂಪ್ಲೀಟ್ ಮಾಡ್ಕೊಂಡಾದಮೇಲೆ ಈಗ ಪುನಃ ಈಗ ಆ ಒಂದು ಬುಟ್ಟ ಸುತ್ತಲೂ ಔಟ್ಲೈನ್ ಕೊಡಬೇಕು.
ಅದಕ್ಕೆ ನೋಡಿ ಜಿಗ್ಜ್ಯಾಗ್ ರಂಗೋಲಿ ಪ್ಯಾಟ್ರನ್ ಥರನೇ ಇರುತ್ತಲ್ಲ, ಜಿಗ್ಜ್ಯಾಗ್ ಮೆಥಡಲ್ಲೇ ಹಾಕ್ಕೊಂಡು ಬರ್ತಿದ್ದೀನಿ. ವಾಪಸ್ಸು ನಾವು ಇನ್ನೊಂದು ಬದಿಯಿಂದ ಅದನ್ನು ಇನ್ನೊಂದು ರೀತಿಯಿಂದ ಹಾಕುವಾಗ ನಮಗೆ ಎಲ್ಲ ಚುಕ್ಕೆ ರಂಗೋಲಿ ಹೇಗೆ ಹಾಕ್ತೀವೋ ಆ ರೀತಿಯೇ ಇದನ್ನು ಜಿಗ್ಜ್ಯಾಗ್ ಪ್ಯಾಟರ್ನಲ್ಲಿ ಸುತ್ತಲೂ ಹಾಕ್ತಾಯಿದ್ದೀನಿ. ಇದು ಥ್ರೆಡ್ ತೊಗೊಂಡಿರೋದು ಪಿಂಕ್ ಕಲರು. ಲೀಫೆಲ್ಲ ಗ್ರೀನ್ ಕಲರು ಆ ರೀತಿ ಯೂಸ್ ಮಾಡಿರೋದು. ಈಗ ಪಿಂಕ್ ಕಲರ್ದು ಅದೇ ಸೇಮ್ ಇದನ್ನು ತೊಗೊಂಡು ಇದಕ್ಕೆ ಜಸ್ಟ್ ಪೆಟಲ್ಸ್ ಒಂದೊಂದು ಲವಂಗ ಸ್ಟಿಚ್ಚಿಗೂ ಒಂದೊಂದು ಪೆಟಲ್ ಶೇಪ್ ಬರೋ ಥರ ಆರ್ಚ್ ಪ್ಯಾಟ್ರನ್ ಥರ ಹಾಕುವಂಥದ್ದು. ಕೆಲವೊಂದು ಸಿಂಪಲ್ ಮೆಥಡ್ಸು ನಾವು ತಿಳ್ಕೊಂಡ್ರೆ ಸಾಕು, ಆರಾಮಾಗಿ ಹೆವಿ ಬ್ಲೌಸಸನ್ನು ಮಾಡ್ಕೋಬೋದು. ಸ್ವಲ್ಪ ಐಡಿಯಾ ಇರಬೇಕು, ಯಾವುದು ಕಲರ್ ಕಾಂಬಿನೇಷನ್ಸು ಗೊತ್ತಿದ್ದರೆ, ಯಾವ ರೀತಿ ಹಾಕಬೇಕು ಅನ್ನೋದು ಒಂದು ಐಡಿಯಾ ಇದ್ದರೆ ಅದನ್ನು ಆರಾಮಾಗಿ ನೀವು ನಿಮ್ಮ ಓನ್ ಪ್ಯಾಟ್ರನ್ ಅಥವಾ ಡಿಸೈನನ್ನು ಬ್ಲೌಸ್ ವರ್ಕಿಗೆ ಹಾಕ್ಕೊಂಡು ಎಂಜಾಯ್ ಮಾಡ್ಬೋದು. ಈಗ ನೋಡಿ ನಾನು ಹಾಕ್ತಾ ಇರೋ ಥರನೇ ನೀವು ನೋಡಿಕೊಂಡು ಟ್ರೈ ಮಾಡಿ. ನಿಜವಾಗ್ಲೂ ಈ ವರ್ಕೆಲ್ಲ ಮಾಡೋದ್ರಲ್ಲಿ ಒಂದು ಖುಷಿ ಇರುತ್ತೆ. ಅದು ಸಮಯದ ಸದುಪಯೋಗ ಮಾಡ್ಕೋಬೋದು. ಸುಮಾರು ದುಡ್ಡಾಗುತ್ತೆ ಹೊರಗಡೆ ಕೊಟ್ಟರೆ. ನೀವು ಕಲ್ತ್ಕೊಂಡ್ರೆ ನಿಮ್ಮ ಬ್ಲೌಸ್ ವರ್ಕನ್ನು ನೀವೇ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ಇನ್ನು ನೀವು ಹೆಚ್ಚಿನ ಈ ರೀತಿ ವರ್ಕೆಲ್ಲ ಕಲಿಬೇಕು, ನಿಮಗೇನೂ ಗೊತ್ತಿಲ್ಲ ಅಂದರೆ ಖಂಡಿತ ನಮ್ಮ ಆನ್ಲೈನ್ ಕ್ಲಾಸ್ಗೂ ಜಾಯ್ನ್ ಆಗಿ ಕಲಿಬೋದು. ಮಾಹಿತಿಗೋಸ್ಕರ ವಾಟ್ಸಪ್ಗೆ ಮೆಸೇಜ್ ಮಾಡಿದರೆ ಡೀಟೇಲ್ಸನ್ನು ನಾನು ಹೇಳ್ತೀನಿ. ಈಗ ಆಲ್ಮೋಸ್ಟ್ ಇದ್ರದ್ದು ಔಟ್ಲೈನ್ ಎಲ್ಲ ಕಂಪ್ಲೀಟ್ ಆಯಿತು. ಆಲ್ಮೋಸ್ಟ್ ಎಲ್ಲ ಆಗಿದೆ ಫ್ರೆಂಡ್ಸ್. ಇದೇ ರೀತಿಯೇ ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ರೀತಿ ಇದೆ. ಹ್ಯಾಂಗಿಂಗ್ಸು ಈಗಲೇ ಹಾಕ್ಕೊಂಬಿಡ್ಬೇಕು, ಆಮೇಲೆ ಅಂತ ಮಾಡೋದು ಕಷ್ಟ ಆಗುತ್ತೆ. ಲುಕ್ ವೈಸು ಈ ರೀತಿ ಬಂದಿದೆ. ಇದು ಸ್ಲೀವ್ ಪ್ಯಾಟರ್ನ್ ಆಯಿತು. ಇನ್ನು ಫ್ರಂಟ್ ಬ್ಯಾಕ್ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಬ್ಯಾಕ್ ನೆಕ್ಕು ಜಸ್ಟ್ ಬುಟ್ಟಾಸ್ ಮಾತ್ರ ಬೇಕು ಅಂತ ಹೇಳಿದ್ದಾರೆ. ನೆಕ್ ಲೈನು ಇಲ್ಲಿದೆ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಲೈನು. ಈ ಲೈನಿಗೆ ನಾನೇನು ಹಾಕಿಲ್ಲ ಬಾರ್ಡರ್ ಅಂತ, ಅವು ಜಸ್ಟ್ ಬುಟ್ಟಾಸ್. ಅದಕ್ಕೋಸ್ಕರ ಈ ರೀತಿ ಫ್ರಂಟ್ ನೆಕ್ಕಿಗೂ ಅಷ್ಟೇ ಜಸ್ಟ್ ಬುಟ್ಟಾಸ್ ಬಂದಿದೆ. ಹಾಗೆ ಇದು ಹ್ಯಾಂಗಿಂಗ್ಗೋಸ್ಕರ ನಾನು ಈ ರೀತಿ ಹಾಕಿದ್ದೀನಿ. ಇದು ಮ್ಯಾಚ್ ಆಗುತ್ತೆ ಬಾರ್ಡರ್ ಡಿಸೈನಲ್ಲಿ ನಾವು ಸ್ಲೀವ್ಗೆ ಹಾಕಿರುವಂತಹ ಪ್ಯಾಟ್ರನನ್ನು ಇಲ್ಲಿನೂ ಆಯ್ಕೆ ಮಾಡಿಕೊಂಡು ಇದೇ ಒಂದು ಮೋಟಿವ್ ಬರೋ ಥರ ಹಾಕಿದ್ದೀನಿ. ಜಸ್ಟ್ ಅದಕ್ಕೆ ಔಟ್ಲೈನ್ ಕೊಟ್ಟಿದ್ದೀನಿ. ಇಲ್ಲಿ ಔಟ್ಲೈನ್ ಕೊಟ್ಟಿದ್ದೀವಲ್ಲ ಅದೇ ರೀತಿ ಇಲ್ಲಿ ನಾನು ಔಟ್ಲೈನ್ ಕೊಟ್ಟಿದ್ದೀನಿ. ಈ ರೀತಿಯಾಗಿ ಈ ಒಂದು ನೆಕ್ ಪ್ಯಾಟ್ರನ್ನು ಮತ್ತು ಒಂದು ಸ್ಲೀವ್ ಡಿಸೈನ್ ಬಂದಿದೆ ಅಂತ ಹೇಳ್ಬೋದು. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು. ಇನ್ನಷ್ಟು ಮತ್ತಷ್ಟು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಫ್ರೆಂಡ್ಸ್.